ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲರಿಗೂ ಹೆಲ್ಪ್ ಆಗುವಂಥ ಕುಕ್ಕಿಂಗ್ ಟಿಪ್ಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಇದು ಎಲ್ಲರಿಗೂ ನಾವು ಉಪ್ಪು ಜಾಸ್ತಿ ಆದರೂ ಏನು ಮಾಡಬೇಕು, ಖಾರ ಜಾಸ್ತಿ ಆದರೆ ಏನು ಮಾಡಬೇಕು ಅಂತ ಎಲ್ಲ ಥರದ್ದು 10 ಥರ ಟಿಪ್ಸ್ ಹೇಳ್ಕೊಡ್ತೀನಿ. ಇದು ಫಸ್ಟ್ ಟಿಪ್ಪು. ಚಪಾತಿ ನಾವು ಬೆಳಗ್ಗೆ ಟೈಮು ಬೇಗ ಮಾಡೋಕ್ಕಾಗಲ್ವಲ್ಲ, ನಮ್ಗೆ ಬೆಳಗ್ಗೆ ಆಗಲಿ ಯಾವಾಗಲಿ ಅರ್ಜೆಂಟಾಗಿ ಮಾಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಏನು ಮಾಡೋದು ಅಂದರೆ ಚಪಾತಿನೆಲ್ಲ ಈ ಥರ ನಾವು ಪ್ರೆಸ್ ಮಾಡಿ ಇಟ್ಕೊಂಡು ಏರ್ ಟೈಟ್ ಡಬ್ಬದಲ್ಲಿ ಹಾಕ್ಬಿಟ್ಟು ನೋಡಿ, ಈ ಥರ ಹಿಟ್ಟೆಲ್ಲ ಸ್ವಲ್ಪ ಹಾಕ್ಬೇಕು. ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದೊಂದು ಚಪಾತಿ ಹಾಗೆ ಈ ಥರ ಹಾಕ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡು, ಮತ್ತೆ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಜಾಸ್ತಿನೇ ಆಗುತ್ತೆ, ಸ್ವಲ್ಪ ಮತ್ತೆ ಹಿಟ್ಟಿನ ಈ ಥರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡು, ಮತ್ತೆ ಅದೇ ಥರ ಇನ್ನೊಂದು ಚಪಾತಿ ಇಟ್ಕೊಂಡು ಮತ್ತೆ ಹಿಟ್ಟು ಅದ್ರ ಮೇಲೆ ಹಾಕಿ ಇದೇ ಥರ ನಾವೆಷ್ಟು ಚಪಾತಿ ಆಗುತ್ತೋ ಅಷ್ಟು ಚಪಾತಿನ ಇದೇ ಥರ ಜೋಡಿಸ್ಕೊಂಡು ಹೋಗ್ಬೋದು. ಜೋಡಿಸ್ಕೊಂಡು ಇದನ್ನು ಏರ್ ಟೈಟ್ ಡಬ್ಬದಲ್ಲಿ ಲಿಡ್ ಕ್ಲೋಸ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ಆವಾಗ ಇದನ್ನು 1 ವಾರದ ತನಕ ನಾವು ಈ ಥರ ಇಟ್ಬಿಟ್ಟು ಮಾಡ್ಕೋಬೋದು. ನಾವು ಇದೇನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಡೀಪ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾವು ಮತ್ತೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬೇಕು ಅಂದರೆ ಡೀಪ್ ಫ್ರಿಜ್ಜಿಂದ ತೆಗೆದು ರೂಮ್ ಟೆಂಪರೇಚರ್ಗೆ ಬಂದಮೇಲೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ನಾನಿವಾಗ ಡೀಪ್ ಫ್ರಿಜ್ಜಿಂದ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಫ್ರಿಜ್ಜಿಂದ ತೆಗೆದಿದ್ದೀನಿ. ನೋಡಿ ಹಿಟ್ಟೆಲ್ಲ ಅಂಟ್ಕೊಂಡಿದೆಯಲ್ಲ, ಸ್ವಲ್ಪ ಹಿಟ್ಟನ್ನೆಲ್ಲ ಸ್ವಲ್ಪ ಈ ಥರ ಕೊಡುವು ಬಿಡಬೇಕು. ಹಿಟ್ಟೆಲ್ಲ ಮತ್ತೆ ಈ ಥರ ತೆಗೆದ್ಬಿಟ್ಟು ನಾವು ಮಾಮೂಲಿ ಚಪಾತಿ ಹೆಂಚು ಮೇಲೆ ಹಾಕ್ಬಿಟ್ಟು ಚಪಾತಿ ನಾವು ಮಾಮೂಲಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಈಗ ಟಿಪ್ ನಂಬರ್ 2, ಎರಡನೇ ಟಿಪ್ ಏನಪ್ಪ ಅಂದರೆ, ನಮಗೆ ಲೆಫ್ಟ್ ಓವರ್ ಬಿಸ್ಕೆಟ್ಸ್ ಅಂದರೆ ಬಿಸ್ಕೆಟ್ ಪ್ಯಾಕೆಟ್ಗಳು ಓಪನ್ ಮಾಡಿಬಿಟ್ಟಿರ್ತೀವಿ, ಸ್ವಲ್ಪ ಮಾತ್ರ ತಿಂದಿರ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಇಟ್ಟಿದ್ರೆ ಅದು ಮೆತ್ತಗಾಗೋಗ್ಬಿಡುತ್ತಲ್ಲ, ಹಾಗಂತ ಹೇಳ್ಬಿಟ್ಟು ಬಿಸಾಕೋಕ್ಕಾಗಲ್ಲ. ಆ ಬಿಸ್ಕೆಟ್ನ ಏನು ಮಾಡಬೇಕು ಅಂದರೆ ನಾವು ಈ ಥರ ಏರ್ ಟೈಟ್ ಡಬ್ಬದಲ್ಲಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ, ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಮತ್ತೆ ಅದರಲ್ಲಿ ಲವಂಗನ ನಾನು ಒಂದು 5 ರಿಂದ 6 ಲವಂಗ ಹಾಕ್ತಾಯಿದ್ದೀನಿ. ಲವಂಗ ಹಾಕೋದ್ರಿಂದ ಫ್ಲೇವರ್ ಆಗಿರುತ್ತೆ, ಮತ್ತು ಹುಳ ಏನೂ ಬರಲ್ಲ. ಅದು ನಾವು ಒಂದು ಈ ಥರ ಇಟ್ಬಿಟ್ಟು 1 ತಿಂಗಳವರೆಗೂ ಇಟ್ಟರು ಬಿಸ್ಕೆಟ್ ಏನೂ ಆಗೋಲ್ಲ, ಕ್ರಿಸ್ಪಿ ಆಗಿರುತ್ತೆ, ಮತ್ತು ಅದೇ ಫ್ಲೇವರ್ ಆಗೇ ಇರುತ್ತೆ, ಫ್ಲೇವರು ಹಾಳಾಗಲ್ಲ. ನೋಡಿ, ಇದೇ ಥರ ಎಲ್ಲ ಬಿಸ್ಕೆಟ್ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಆಯಿತು, ಅಷ್ಟೇ. ಈಗ ಟಿಪ್ ನಂಬರ್ 3, ಮೂರನೇ ಟಿಪ್ ಏನಪ್ಪ ಅಂದರೆ, ಇದು ನಮಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ. ನಾವು ಇಷ್ಟಪಟ್ಟು ಸಾರು ಮಾಡಿರ್ತೀವಿ, ಸಾರು ಕರಿ ಏನೋ ಒಂದು ಮಾಡಿರ್ತೀವಲ್ವ, ಅದಕ್ಕೇನಾಗುತ್ತೆ ಸಾಲ್ಟ್ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಅಯ್ಯೋ ಸಾಲ್ಟ್ ಜಾಸ್ತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಮನೆಯೆಲ್ಲರೂ ಬೇಜಾರು ಮಾಡ್ಕೊಂಡು ತಿನ್ನೋ ಥರ ಬೇಡ. ಅದಕ್ಕೇನಪ್ಪ ಅಂದರೆ ನಾವೇನು ಮಾಡಬೇಕು ಅಂದರೆ, ಈ ಥರ ಉಪ್ಪು ಜಾಸ್ತಿ ಹಾಕಿರೋವಾಗ ಒಳ್ಳೆ ಕರ್ರಿಗಳೆಲ್ಲ ಮಾಡ್ಕೊಂಡಿರ್ತೀವಲ್ವ, ಆವಾಗ ನಮಗೆ ಉಪ್ಪು ಕಮ್ಮಿ ಆಗಬೇಕು ಅಂದರೆ ಸಾರನ್ನ ಈ ಥರ ಕುದೀತಿರೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಲೂಗಡ್ಡೆನ ಈ ಥರ ಉದ್ದುದ್ದಕ್ಕೆ ಸಿಪ್ಪೆ ತೆಗೆದ್ಬಿಟ್ಟು ಆಲೂಗಡ್ಡೆನ ಈ ಥರ ಕಟ್ ಮಾಡಿಕೊಂಡು ಪೀಸ್ ಮಾಡಿಬಿಟ್ಟು ಆ ಸಾಂಬಾರಲ್ಲಾಗಲಿ ಕರ್ರಿ ಆಗಲಾಗಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಅದು ಕುದಿಯೋಕೆ ಬಿಡಬೇಕು. ಕುದ್ದಾದ್ಮೇಲೆ ಒಂದು 3 ನಿಮಿಷ ಆದಮೇಲೆ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಈ ಥರ ಎಲ್ಲ ಸ್ವಲ್ಪ ಈ ಥರ ಆಲೂಗಡ್ಡೆಯಲ್ಲಿ ಏನಿರುತ್ತೆ ಅಂದರೆ ಉಪ್ಪಿನ ಅಂಶ ಎಳ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಅದು ಆಲೂಗಡ್ಡೆ ಉಪ್ಪಿನ ಅಂಶನೆಲ್ಲ ಎಳ್ಕೊಂಬಿಡುತ್ತೆ ನಾವು ಲೋ ಫ್ಲೇಮಲ್ಲಿ ಈ ಥರ ಕುದಿಸೋದ್ರಿಂದ. ನೋಡಿ, ಈ ಥರ ಆಗಿದೆಯಲ್ಲ. ನೋಡಿ, ಈಗ ಕುದೀತಾ ಇದೆ, 3 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ನೋಡಿ, ನಾನು ಮತ್ತೆ ಇವಾಗ ಆಲೂಗಡ್ಡೆನೆಲ್ಲ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆಲೂಗಡ್ಡೆನೆಲ್ಲ ತೆಗ್ದಾಕ್ತಾಯಿದ್ದೀನಿ. ಅದನ್ನು ನಾವು ಆಲೂಗಡ್ಡೆನ ಮತ್ತೆ ಏನಾದರೂ ಕರಿ ಮಾಡ್ತೀವಲ್ವಾ, ಏನಾದರೂ ಪಲ್ಯ ಆಗಲಿ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಅಷ್ಟೇ. ನೋಡಿ, ಆಲೂಗಡ್ಡೆ ತೆಗೆದಾಕ್ಬಿಟ್ರೆ ಆಯಿತು, ಉಪ್ಪು ಸರಿ ಹೋಗಿರುತ್ತೆ. ಈಗ ಟಿಪ್ ನಂಬರ್ 4, 4ನೇ ಟಿಪ್ ಏನು ಅಂದರೆ, ಅನ್ನ ಉಳಿದಿರುತ್ತೆ, ಅದು ತಂಗಳನ್ನ ಈ ರೇಟಲ್ಲಿ ನಾವು ಅನ್ನ ಬಿಸಾಕಕ್ಕಂತೂ ನಮ್ಗೆ ಮನಸ್ಸೇ ಆಗಲ್ವಲ್ಲ, ಹಾಗಂತ ಹೇಳ್ಬಿಟ್ಟು ತಂಗಳನ್ನ ತಿನ್ನೋಕ್ಕೂ ಆಗಲ್ಲ. ಆವಾಗ ಅನ್ನ ಏನು ಮಾಡಬೇಕು ಅಂದರೆ, ನಾವು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕಿಡಬೇಕು. ನೀರು ಚೆನ್ನಾಗಿದೆ ನೋಡಿ, ಈ ಥರ ನೀರು ಮಾಮೂಲಿ ನೀರೇ ಕುದಿಯೋಕ್ಕಿಟ್ಬಿಟ್ಟು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅನ್ನ ನಾವು ಮಿಕ್ಕಿರೋ ಅನ್ನನ ಅದರಲ್ಲಿ ಹಾಕ್ಬಿಟ್ಟು ಅದರಲ್ಲಿ ನೀರಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಒಂದು ಕುದಿ ಬಂದರೂ ಪರವಾಗಿಲ್ಲ, ಈ ಥರ ಎಲ್ಲ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೋಡಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನೀರನ್ನು ತೆಗೆದುಬಿಡಬೇಕು. ನೋಡಿ, ಇಷ್ಟೇ ಆಯಿತು. ಅನ್ನ ಇವಾಗ ತುಂಬ ಬಿಸಿ ಅನ್ನ ಹೆಂಗೆ ಮಾಡಿರ್ತೀವಿ ಹಂಗೆ ಇರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ಈಗ ಇದು ನಾವು ಚಿತ್ರಾನ್ನಕ್ಕಾಗಲಿ ಪುಳಿಯೋಗರೆಗಾಗಲಿ ಎಲ್ಲ ಅದಕ್ಕೂ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನ ಥರನೇ ಇರುತ್ತೆ, ಅಷ್ಟೇ. ಈಗ ಟಿಪ್ ನಂಬರ್ 5, ಇದು ನಮಗೆ ಅಡುಗೆ ಮನೆಯಲ್ಲಿ ಹುಳ ಇರುವೆ ಎಲ್ಲ ಇರುತ್ತಲ್ಲ, ನಾವೆಷ್ಟು ಕ್ಲೀನ್ ಮಾಡಿಕೊಂಡ್ರೂ ಆ ಹುಳ ಅಂತೂ ಬರ್ತಾನೇ ಇರುತ್ತೆ, ನಮಗೆ ತುಂಬ ಇರಿಟೇಟ್ ಆಗುತ್ತಲ್ಲ ಅಂಥ ಟೈಮ್ಗೆ. ಆವಾಗ ನಾವು ನಿಂಬೆಹಣ್ಣನ್ನು ಈ ಥರ ನಿಂಬೆಹಣ್ಣು ತೊಗೊಂಡು ಆ ಬೀಜ ಇರುತ್ತಲ್ಲ, ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಆ ಪ್ಲೇಸಲ್ಲಿ ಲವಂಗ ಇಡಬೇಕು. ಬೀಜ ಎಲ್ಲ ತೆಗೆದಾಕ್ಬಿಟ್ಟು ಲವಂಗ ನೋಡಿ, ನಾನೊಂದು 10 ಲವಂಗ ಇಡ್ತಾಯಿದ್ದೀನಿ. ಅಲ್ಲಿ ಆ ಲವಂಗನ ಆ ನಿಂಬೆಹಣ್ಣಿಗೆ ಅಲ್ಲಲ್ಲಿ ಈ ಥರ ಸಿಕ್ಸ್ಬಿಟ್ಟು
ಈಗ ಇದಕ್ಕೆ ನಿಂಬೆಹಣ್ಣು ಮತ್ತು ಲವಂಗ ಫ್ಲೇವರ್ ಬರೋಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ಲೇವರ್ ಆಗಿ ಬರೋದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ಸುಡಬೇಕು. ಈ ಥರ ಸುಡೋದ್ರಿಂದ ಅದು ಲವಂಗ ಮತ್ತು ನಿಂಬೆಹಣ್ಣದ್ದು ಫ್ಲೇವರ್ ಬರುತ್ತಲ್ಲ, ಆ ಫ್ಲೇವರು ಅಂದರೆ ಘಾಟು, ಅವಕ್ಕೆ ನಮಗೆ ಫ್ಲೇವರು, ಅವಕ್ಕೆ ಘಾಟು, ಆ ಘಾಟಿಂದ ಆ ಥರ ನೊಣ ಆಗಲಿ ಇರುವೆ ಆಗಲಿ ಬರಲ್ಲ. ನೀವು ಬೇಕಾದರೆ ಇದನ್ನು ಈ ಥರ ಅಬ್ಸರ್ವ್ ಮಾಡಿ. ನಿಜ, ನಂಗಂತೂ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ ಈ ಥರ. ಆವಾಗ ಅದನ್ನು ನೋಡಿ ಥರ ಸುಟ್ಟ ಮೇಲೆ ಅದರಲ್ಲಿರೋ ನಿಂಬೆಹಣ್ಣು ರಸ ಮತ್ತು ಲವಂಗ ಬಿಟ್ಕೊಳುತ್ತಲ್ಲ, ಆ ಫ್ಲೇವರ್ಗೆ ಇರುವೆ ಆಗಲಿ ನೊಣ ಆಗಲಿ ಬರಲ್ಲ. ಈ ಥರ ನಾವು ವಾರಕ್ಕೊಂದೊಂದು ಸಲ ಇಟ್ಬಿಟ್ಟು ಒಂದು 2-3 ದಿನ ಈ ಥರ ಇಟ್ಬಿಟ್ಟು ನಿಂಬೆಹಣ್ಣು ತೆಗೆದಾಕ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಟಿಪ್ ನಂಬರ್ 6. 6ನೇ ಟಿಪ್ ಏನು ಅಂದರೆ, ನಮಗೆ ಕರ್ರಿಗೆ ಸ್ಪೈಸಿ ಆಗೋಗ್ಬಿಟ್ಟಿರುತ್ತೆ, ಅಂದರೆ ಖಾರ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ ನಮಗೆ. ಅವಾಗ ಮಕ್ಳಿಗೂ ತಿನ್ನೋಕ್ಕಾಗಲ್ಲ, ನಮಗೂ ತಿನ್ನೋಕ್ಕಾಗಲ್ಲ. ಆದರೆ ನಮ್ಮ ಅಷ್ಟು ಕಷ್ಟಪಟ್ಟು ಅಷ್ಟು ಚೆನ್ನಾಗಿರೋ ಸಾಂಬಾರು ಮಾಡಿರ್ತೀವಿ, ಕರ್ರಿ ಮಾಡಿರ್ತೀವಿ, ಖಾರ ಜಾಸ್ತಿ ಆಗೋಗ್ಬಿಟ್ರೆ ಏನು ಮಾಡೋದು ಅಂತೇಳಿಟ್ಟು ಇದಕ್ಕೆ ನಮ್ಮ ಐಡಿಯಾ ಏನು ಅಂದರೆ, ನಾನು ಹೇಳ್ಕೊಟ್ಟಿರೋ ಐಡಿಯಾ ಮಾಡಿದ್ರೆ ಅಂತೂ ನಿಮಗೆ ಸ್ಪೈಸಿ ಜಾಸ್ತಿ ಆದರೂ ಟೇಸ್ಟ್ ಜಾಸ್ತಿ ಸಿಗೋ ಥರ ಆಗುತ್ತೆ. ನೋಡಿ, ಡೈರಿ ಪ್ರಾಡಕ್ಟ್ಸ್ ಅಂದರೆ ಕ್ರೀಮ್ ಆಗಲಿ, ಕೆನೆ ಆಗಲಿ, ಹಾಲಿನ ಕೆನೆ ಆಗಲಿ, ಮೊಸರಾಗಲಿ ಹಾಕ್ಬೋದು. ಡೈರಿ ಪ್ರಾಡಕ್ಟ್ಸ್ ಯಾವುದಾದ್ರೂ ಪರವಾಗಿಲ್ಲ. ನೋಡಿ, ನಾನು ಇವಾಗ ಇದಕ್ಕೆ ಕ್ರೀಮ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ, ಹಾಲಿನ ಕೆನೆ ಆದರೂ ಹಾಕ್ಕೋಬೋದು. ಅದು ಕೆನೆನೂ ಇಲ್ಲ ಅಂದರೆ ಮೊಸರು, ಗಟ್ಟಿ ಮೊಸರು ಹಾಕ್ಕೋಬೋದು. ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ನಾನು ಕ್ರೀಮ್ ಹಾಕಿದ್ದೀನಿ. ನೀವು ಹಾಲಿನ ಕೆನೆ ಹಾಕ್ಕೋಬೋದು, ಕ್ರೀಮ್ ಮನೆಯಲ್ಲಿ ಅವೈಲಬಲ್ ಇಲ್ಲ ಅಂದರೆ. ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಕುದಿ ಬರ್ಸ್ಕೋಬೇಕು. ಅದನ್ನು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರ್ಸ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ಸ್ಪೈಸಸ್ ಎಲ್ಲ ಎಳ್ಕೊಳ್ಳುತ್ತೆ. ಅದು ಮೊಸರಾಗಲಿ ಕ್ರೀಮ್ ಆಗಲಿ ಕೆನೆ ಆಗಲಿ ಹಾಕೋದ್ರಿಂದ ಅದು ಖಾರ ಇರುತ್ತಲ್ಲ, ಆ ಖಾರನೆಲ್ಲ ಎಳ್ಕೊಂಡು ಆ ಕರ್ರಿಗಾಗಲಿ ಸಾಂಬಾರಿಗಾಗಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಅದು ಕುದಿ ಬಂದಿದೆಯಲ್ಲ, ಕುದಿ ಬಂದಮೇಲೆ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಟೇಸ್ಟ್ ನೋಡಿದ್ರೆ ಸ್ಪೈಸಿ ಇರಲ್ಲ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಯಾಕಂದರೆ ಕ್ರೀಮ್ ಹಾಕಿರ್ತೀವಲ್ವ, ಆ ಕ್ರೀಮು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಷ್ಟೇ. ಈಗ ಟಿಪ್ ನಂಬರ್ 7. 7ನೇ ಟಿಪ್ ಏನಪ್ಪ ಅಂದರೆ, ನಾವು ರವೆ ತಂದಿಟ್ಟಿರ್ತೀವಿ 1 ತಿಂಗಳಿಗಾಗೋಷ್ಟು. ಆದರೆ ಏನು ಮಾಡೋದು, ಬೇಗ ಹುಳ ಬಂದುಬಿಡುತ್ತಲ್ಲ, ಹಾಗಂತ ಹೇಳ್ಬಿಟ್ಟು ನಾವು ಏನು ಮಾಡೋದು ರವೆಗೆ. ನೋಡಿ, ನಾವು ರವೆ ತಂದಿದ ತಕ್ಷಣ ಈ ಥರ ಹುರಿದು ರವೆನ ಒಂದು ಗೋಲ್ಡನ್ ಕಲರ್ ಬರೋವರೆಗೂ, ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ನಾವು ಉರಿಬೇಕು. ಸ್ಟವ್ ಮೇಲೆ ಇಟ್ಬಿಟ್ಟು ಕಡಾಯಲ್ಲಿ ಇಟ್ಬಿಟ್ಟು ಹುರಿದು ಇಟ್ಕೊಂಡು ಅದು ನೋಡಿ ನಾನು ಉರಿತಾ ಇದ್ದೀನಲ್ಲ, ತುಂಬ ಉರಿಯೋದೇನು ಬೇಡ, ಅದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಈ ಥರ ಹುರಿದಾದ್ಮೇಲೆ ಅದನ್ನು ತಣ್ಣಗೆ ಮಾಡಬೇಕು. ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಏರ್ಟೈಟ್ ಡಬ್ಬದಲ್ಲಿ ಹಾಕ್ಬಿಟ್ಟು ನಾವು ಸ್ಟೋರ್ ಮಾಡಿಕೊಂಡ್ರೆ 1 ತಿಂಗಳಿಂದ 2 ತಿಂಗಳವರೆಗೂ ಏನೂ ಆಗಲ್ಲ. ಇದು ಹುಳ ಬರೋದು ಆ ಥರ ಏನೂ ಆಗಲ್ಲ. ಮತ್ತು ಈಗ ಟಿಪ್ ನಂಬರ್ 8. 8ನೇ ಟಿಪ್ ಏನು ಅಂದರೆ, ನಾವು ಕುಕ್ಕರಲ್ಲಿ ಅನ್ನ ಆಗಲಿ ಸಾಂಬಾರಿಗೆ ಬೇಳೆ ಆಗಲಿ ಬೇಯಿಸ್ತಿರ್ತೀವಲ್ವ, ಆವಾಗ ಏನಾಗುತ್ತೆ, ಉಕ್ಕು ಬಂದುಬಿಡುತ್ತೆ. ಉಕ್ಕದಾಗೆಲ್ಲ ಕುಕ್ಕರು ಸ್ಟವ್ ಎಲ್ಲ ಗಲೀಜಾಗೋಗ್ಬಿಡುತ್ತಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೋಡಿ, ನಾವು ಬೇಳೆ ಬೇಯಿಸ್ಕೊಳ್ಳೋವಾಗಲಿ ಅನ್ನ ಮಾಡೋವಾಗಲಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಮತ್ತೆ ಲಿಡ್ ವಿಜಿಲ್ ಬರುತ್ತಲ್ಲ, ಅಲ್ಲೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ಥರ ಕುಕ್ಕರ್ ಲಿಡ್ಡಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಮಾಡಿಕೊಂಡ್ರೆ ಆ ಥರ ಉಕ್ಕು ಬರಲ್ಲ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಎಲ್ಲ ಈ ಥರ ಹಚ್ಚಿದ್ದೀನಲ್ಲ ವಿಡಿಯೋಲಿ. ನೋಡಿ, ವಿಜಿಲ್ ಬರುತ್ತೆ. ವಿಜಿಲ್ ಬಂದಾಗ ಉಕ್ಕಲ್ಲ. ಬೇಕಾದರೆ ನೀವು ಇದನ್ನು ಅಬ್ಸರ್ವ್ ಮಾಡಿ, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಾವು ಡೈಲಿ ಕುಕ್ಕರ್ ಇಲ್ಲ ಅಂದರೆ ನಮ್ಗೆ ಅಡುಗೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ. ಇವಾಗ ಟಿಪ್ ನಂಬರ್ 9. 9ನೇ ಟಿಪ್ ಏನಪ್ಪ ಅಂದರೆ, ಚಾಕು ಇರುತ್ತೆ. ಚಾಕು ಏನಾಗುತ್ತೆ, ನಮ್ದು ಹಳೇದಾಗೋಗ್ಬಿಟ್ಟು ಕಟ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಚಾಕುನ ಬಿಸಾಕೋಕ್ಕೂ ಮನ್ಸು ಬರಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ನೋಡಿ, ಟೊಮೊಟೊ ಆಗಲಿ ಆ ಥರ ಎಲ್ಲ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ, ಆವಾಗ ಫ್ಲೇಮಲ್ಲಿ ಇಟ್ಬಿಟ್ಟು ಚಾಕುನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಚಾಕುನ ಅದು ಬಿಸಿ ಆದಾಗ ಏನಾಗುತ್ತೆ ಅಂದರೆ, ನಾವು ಕಟ್ ಮಾಡೋಕ್ಕೆ ಶಾರ್ಪ್ನೆಸ್ ಬರುತ್ತೆ. ಅದು ಈ ಥರ ನಾನೊಂದು ಲೈಟಾಗಿ ಒಂದು ಸ್ವಲ್ಪ, ಅಲ್ಲಿ ತುಂಬ ಬಿಸಿ ಆಗೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇವಾಗ ಟೊಮೊಟೊ ಎಷ್ಟು ನೀಟಾಗಿ ಕಟ್ ಆಗೋಗ್ಬಿಡುತ್ತೆ ಬೇಗ. ಇದೇ ಥರ ನಾವು ಕೊಬ್ಬರಿನಾಗಲಿ ಕಟ್ ಮಾಡ್ಕೋಬೋದು, ಕಾಯಿನೆಲ್ಲ ಈ ಥರ ಕಟ್ ಮಾಡ್ಕೋಬೋದು ಚಾಕು ಬಿಸಿ ಮಾಡಿಬಿಟ್ಟು. ತುಂಬ ಹೆಲ್ಪ್ ಆಗುತ್ತೆ ನಮ್ಗೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಇಷ್ಟೇ. ಈಗ ಟಿಪ್ ನಂಬರ್ 10 ಅಂದರೆ ಲಾಸ್ಟ್ ಟಿಪ್. 10ನೇ ಟಿಪ್ ಏನಪ್ಪ ಅಂದರೆ, ಇವಾಗ ನಾವು ಅಡುಗೆ ಮಾಡುವಾಗ ಅಡುಗೆ ಮನೆಯಲ್ಲಿ ಎಣ್ಣೆ ಆಗಲಿ ಇಲ್ಲ ಮೊಟ್ಟೆ ಎಲ್ಲ ಬಿದ್ದಿರುತ್ತಲ್ಲ, ಅದು ಘಾಟಾಗಲಿ ಎಣ್ಣೆ ಜಿಡ್ಡಾಗಲಿ ಮೊಟ್ಟೆದು ಘಾಟಾಗಲಿ ಹೋಗಲ್ಲ. ಏನು ಮಾಡೋದು, ನಾವು ಏನು ಮಾಡಿದ್ರೂ ಹೋಗಲ್ಲ, ಸೋಪ್ ಹಾಕಿದ್ರೂ ಹೋಗಲ್ಲ, ಏನು ಮಾಡಿದ್ರೂ ಹೋಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಅದು ಚೆಲ್ಲಿರೋ ಕಡೆ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಅಕ್ಕಿ ಹಿಟ್ಟು ಇಲ್ಲ ಕಡಲೆ ಹಿಟ್ಟು, ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದೆಷ್ಟು ಚೆಲ್ಲಿದೆಯೋ ಅಷ್ಟಕ್ಕೆ ಈ ಥರ ನಾವು ಹಿಟ್ಟನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಡಬೇಕು. ಬಿಟ್ಬಿಟ್ಟು ಈ ಥರ ಏನಾದರೂ ಒಂದು ಸೌಟನ್ನು ಈ ಥರ ತೊಗೊಂಬಿಟ್ಟು, ಲಟ್ಟಿಣಿಗೆ ಏನಾದರೂ ತೊಗೊಂಬಿಟ್ಟು ಈ ಥರ ತೊಗೊಂಬಿಟ್ಟು ಅದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ರೆ ಆಯಿತು, ಅಷ್ಟೇ. ಮೊಟ್ಟೆ ಸ್ಮೆಲ್ ಇದ್ದರೂ ಮೊಟ್ಟೆ ಸ್ಮೆಲ್ಲು ಸಹಿತ ಇರಲ್ಲ ಈ ಥರ ಹಾಕ್ಬಿಟ್ಟು ಮಾಡೋದ್ರಿಂದ.
ಇದನ್ನೆಲ್ಲ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಇವಾಗ ನೋಡಿ ನಾನು ಬಟ್ಟೆಯಿಂದ ಅದನ್ನೆಲ್ಲ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿರುತ್ತೆ ಅಂದರೆ ಮೊದಲಿಗಿಂತ ಶೈನಿಂಗೇ ಬಂದಿದೆ ಅಂತಲೇ ಹೇಳ್ಬೇಕು ನನ್ನ ಕಲ್ಲು. ಇಷ್ಟೇ ಆಗಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.